ವಿಶೇಷ ಅಥವಾ ಕಾರಣ ಏನಂದರೆ, ಕಾರಣ ಏನಿಲ್ಲ, ಇದು ನಮ್ಮದು ಬ್ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ನಮ್ಮ ದೊಡ್ಡಮ್ಮ ಫಾರ್ ದ ಫಸ್ಟ್ ಟೈಮ್ ಎಗ್ ಪಿಜ್ಜಾ ಮಾಡ್ತವ್ರೆ. ನಾವೇನಾದ್ರು ಬೇಕು, ಸ್ನ್ಯಾಕ್ಸ್ ಏನಾದರೂ ಬೇಕು, ತಿನ್ನೋಕ್ಕೆ ಏನಾದರೂ ಬೇಕು ಅಂದ್ವಿ, ಅದಕ್ಕೆ ಎಗ್ ಪಿಜ್ಜಾ ಮಾಡ್ತವ್ರೆ. ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತವ್ರೆ. ಹೇಗೆ ಮಾಡ್ತಾವೆ ಅಂತ ತೋರಿಸ್ತೀವಿ ಇವಾಗ. ಸೊ ಇಲ್ಲಿ ನೋಡಿ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ದೊಡ್ಡಮ್ಮ. ಇದಕ್ಕೆ ಏನು ಹಾಕ್ತಾರೆ ಅಂತ ನಮ್ಮ ದೊಡ್ಡಮ್ಮ ಹೇಳ್ತಾರೆ ಇವಾಗ. ನಾನು ಇದಕ್ಕೆ ಈರುಳ್ಳಿ, ಟೊಮೊಟೊ, ಆಲೂಗೆಡ್ಡೆ ಎಲ್ಲಾನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಮೊಟ್ಟೆ ಒಂದು 4 ಮೊಟ್ಟೆ ಹೊಡೆದಾಕೊಂಡಿದ್ದೀನಿ. ಇದಕ್ಕೆ ಬೇಬಿ ಕಾರ್ನ್ ಹಾಕೋಬಹುದು, ಆಮೇಲೆ ಕ್ಯಾಪ್ಸಿಕಮ್ ಹಾಕೋಬಹುದು. ಅರೆ ನಮ್ಮನೆ ಚಿಕ್ಕ ಮಕ್ಳು ಇರೋದ್ರಿಂದ ನಾನು ಬೇಬಿ ಕಾರ್ನ್ ಮತ್ತೆ ಕ್ಯಾಪ್ಸಿಕಮ್ ಸ್ಕಿಪ್ ಮಾಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತಾ ಇದ್ದೀನಿ ಅಂತ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದಾರೆ, ಇವಾಗ ಮಾಡ್ತಿದ್ದಾರೆ. ಚೀಸ್ ಇದೆ, ಮೊಜಲಾ ಇದೆ, ನೋಡೋಣ ಬನ್ನಿ. ನಮ್ಮ ದೊಡ್ಡಮ್ಮ ಏನೋ ಹಾಕ್ತವ್ರು ಇವಾಗ ಫ್ರೈಗೆ ಥರ ಎಣ್ಣೆಗೆ ಹಾಕಿದ್ರು ಅದನ್ನು. ನನಗೂ ಗೊತ್ತಿಲ್ಲ, ನಾನು ಹೊಸ್ದಾಗಿ ನೋಡೋಣ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೋ ನೋಡೋಣ. ನಮ್ಮ ದೊಡ್ಡಮ್ಮ ನಾವು ಬಂದಾಗೆಲ್ಲ ಹೊಸ್ದಾಗಿ ಏನೋ ಟ್ರೈ ಮಾಡಿ ಕೊಡ್ತಾನೆ ಇರ್ತಾರೆ ನಮಗೆ ತಿನ್ನಕ್ಕೆ. ಅದ್ರ ಮೇಲೆ ಮೊಜ್ಜಿಲ್ಲ ಹಾಕಿದ್ರು ಇವಾಗ. ಸ್ವಲ್ಪ ಮೊಜ್ಜಿಲ್ಲ ಹಾಕಿದ್ರು. ಇದ್ರ ಮೇಲೆ ಚೀಸ್ ಕೂಡ ಹಾಕ್ತಾ ಇದ್ದೀನಿ. ಚೀಸ್ ಹಾಕಿದ್ರು ಅದ್ರ ಮೇಲೆ. ಚೀಸ್ ಹಾಕಿ ಇವಾಗ ಅದ್ರ ಮೇಲೆ ಮತ್ತೆ ಟಾಪಿಂಗ್ಸ್ ಹಾಕ್ತಿದ್ದಾರೆ. ಈಗ ಅದ್ರ ಮೇಲೆ ತಿರ್ಗಾ ಮೊಜ್ಜಲ ಹಾಕೋಣ. ನಮ್ಮ ಸಿಂಬಾ ನೋಡಿ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾವನೆ. ಸಿಂಬಾ ಏನ್ ಬೇಕು ನಿಂಗೆ? ನೀಗೇನೋ ಕೊಡಲ್ಲ. ಸಿಂಬಾ ನಮ್ಮ ದೊಡ್ಡಮ್ಮ ಅಡುಗೆ ಮನೆಗೆ ಬಂದ್ರೆ ಇದೆ. ನಾನು ಇನ್ನೊಂದು ಹೇಳೋದು ಮರ್ತೆ ನಿಮಗೆ. ನಾನು ಅದು ಇದು ಮಾಡ್ಕೊಂಡಿದ್ದಲ್ಲ ಮೊಟ್ಟೆದು, ಅದಕ್ಕೆ ನಾನು ಕಾಳು ಮೆಣಸು ಆಮೇಲೆ ಮೆಣಸಿಕಾಯಿ. ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ, ಇದಕ್ಕೆ ನಾನು ಒರೆಗಾನೋ ಅಂಡ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಇದಕ್ಕೆ ನೋಡಿ, ಒರೆಗಾನೋ ಚಿಲ್ಲಿ ಫ್ಲೇಕ್ಸ್. ದೊಡ್ಡಮ್ಮ ಇಲ್ಲಿ ಅಡುಗೆ ಮಾಡಂಗಿಲ್ಲ, ಬಂದು ಕುತ್ಕೊಂಡ್ಬಿಡ್ತಾನೆ ನಿಂಗೆ ಅವ್ನಿಗೆ ಏನಾದ್ರು ಕೊಡ್ತಾರೆ ಅಂತ. ಸಿಂಬಾ ರೆಡಿ ಆಗ್ತಿದೆ. ಅದ್ರ ಮೇಲೆ ಮೊಜ್ಜಿಲ್ಲ ಹಾಕಿದ್ರಿ ಇವಾಗ ನಮ್ಮ ದೊಡ್ಡಮ್ಮ. ಮತ್ತೆ ಸಖತ್ ಗಟ್ಟಿ ಆಯ್ತಪ್ಪ ನೋಡಿ. ನಮ್ಮ ದೊಡ್ಡಮ್ಮ ಗ್ಯಾಸ್ ಸ್ಟವ್ ಅಲ್ಲಿ ಮಾಡ್ತಾ ಇದ್ದಿಲ್ಲ, ಹಾಕಿದ್ದಾರೆ. ಹಾಕ್ಬಿಟ್ಟು ಇವಾಗ ಬೇಯಕ್ಕೆ ಇಡ್ತಿದ್ದಾರೆ ಇದನ್ನ. ನಮ್ಮ ದೊಡ್ಡಮ್ಮ ಎಲ್ಲರೂ ಮೈಕ್ರೋವೇವ್ ಮಾಡ್ತಾರೆ. ನಮ್ಮ ದೊಡ್ಡಮ್ಮ ಸ್ಪೆಷಲ್ ಆಗಿ ಇವತ್ತು ಸ್ಟವಲ್ಲಿ ಮಾಡ್ತಾರೆ. ನಮಗೆ ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅಂತ. ನೋಡಿ ನಮ್ಮ ದೊಡ್ಡಮ್ಮ ಒಂದು ಕಡೆ ಬೇಯ್ದಿತ್ತು, ಸೊ ಅದನ್ನ ಇವಾಗ ಅಪ್ಸೈಡ್ ಡೌನ್ ಮಾಡಿದ್ರು. ಇನ್ನೊಂದು ಕಡೆ ಬೇಯಕ್ಕೆ, ಇನ್ನೊಂದು ಕಡೆ ಬೇಯಕ್ಕೆ ಇಟ್ಟಿದ್ದಾರೆ. ಇಷ್ಟೊತ್ತು ಅದು ಇನ್ನೊಂದು ಕಡೆ ಬೇಯ್ತು, ಇವಾಗ ಇನ್ನೊಂದು ಕಡೆ ಬೇಯ್ತಿದೆ. ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಸ್ಮೆಲ್ ಮಾತ್ರ ಸಕ್ಕದಾಗಿ ಬರ್ತಿದೆ. ಅದು ಸ್ಮೆಲ್ ಒಳ್ಳೆ ಹೊಟ್ಟೆ ಹಸಿತೈತೆ ಅದು ತಿನ್ಬೇಕು ಅಂತ. ಸೊ ನೋಡೋಣ ಹೆಂಗೆ ಬರುತ್ತೆ ರಿಸಲ್ಟ್, ಏನಾಗುತ್ತೆ ನೋಡಿ ತಿಂದು ಹೇಳ್ತೀವಿ. ಎಗ್ ಪಿಜ್ಜಾ ಹೇಗೆ ಆಗಿದೆ ಅಂತ. ಇವಾಗ 2 ಕಡೆ ಬೇಯ್ದಿದೆ. ಇವಾಗ ಟೇಸ್ಟ್ ಮಾಡೋ ಸಮಯ. ಟೇಸ್ಟ್ ಮಾಡಿ ಇವಾಗ ಹೇಗೆ ಬಂದಿದೆ ಅಂತ ನೋಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಟೇಸ್ಟ್ ಮಾಡೋಣ. ನೋಡಿ ಇದು ಬಂದಿದೆ.
ಚೀಸ್ ಅದ್ರ ಮೇಲೆ. ಆಹಾ, ಯಮ್ಮಿ ಯಮ್ಮಿ. ಎಗ್ ಪಿಜ್ಜಾ ಹೇಗೆ ಆಗಿದೆ ಅಂತ ಇವಾಗ 2 ಕಡೆ ಬೇಯ್ದಿದೆ. ಇವಾಗ ಟೇಸ್ಟ್ ಮಾಡೋ ಸಮಯ. ಟೇಸ್ಟ್ ಮಾಡಿ ಇವಾಗ ಹೇಗೆ ಬಂದಿದೆ ಅಂತ ನೋಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಟೇಸ್ಟ್ ಮಾಡೋಣ. ನೋಡಿ ಬಂದಿದೆ ಚೀಸ್ ಅದ್ರ ಮೇಲೆ. ಆಹಾ, ಯಮ್ಮಿ ಯಮ್ಮಿ. ಫೈನಲಿ ಎಗ್ ಪಿಜ್ಜಾ ರೆಡಿ ಆಗಿದೆ. ನೋಡಿ ಸುಡ್ತೈತೆ. ಸಾಸ್ ಎಲ್ಲ ಹಾಕ್ಬಿಟ್ಟು ಈಗ ಡೆಕೋರೇಷನ್ ಮಾಡೋಳೆ. ಎಲ್ಲರೂ ಕಾಯ್ಕೊಂಡು ಕೂತವ್ರೆ. ಅವಳು ಮೈನೀಸ್ ಹಿಡ್ಕೊಂಡು ಕಾಯ್ಕೊಂಡು ಕೂತವಳು. ನಮ್ಮ ಸಿಂಬ ನಾಲ್ಗೆ ಬಿಡ್ಕೊಂಡು ಕಾಯ್ಕೊಂಡು ಕೂತವನೆ. ನಮ್ಮ ಚಿಕ್ಕಮ್ಮ ಕಾಯ್ತವ್ರೆಲ್ಲೋ ಗೊತ್ತಿಲ್ಲ, ಬಟ್ ಕೂತ್ಕೊಂಡವ್ರೆ. ಬನ್ನಿ ಎಲ್ಲ ತಿನ್ನೋಣ, ತಿನ್ಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ. ಹ್ಯಾಪಿ ಬರ್ಡೇ ಅಂತೆ, ಸುಮ್ಮನೆ ಕಟ್ ಮಾಡ್ತಾರೆ. ಆ್ಯನಿವರ್ಸರಿ ಆಗಿ 1 ವಾರ ಆಗೈತೆ. ಇವಾಗ ನಮ್ಮ ಚಿಕ್ಕಮ್ಮ ಹ್ಯಾಪಿ ಆ್ಯನಿವರ್ಸರಿ ಅಂತವ್ರೆ. ಇದೊಂದು ಡಿಸ್ಟರ್ಬೆನ್ಸು. ಯಪ್ಪ ಆಲ್ರೆಡಿ ತಿಂತವ್ರೆ. ಇರಿ ಅವ್ರ ರಿಯಾಕ್ಷನ್ ಕೇಳೋಣ ಹೇಗಿದೆ ಅಂತ. ಸುಡ್ತೈತಂತೆ. ನಮ್ಮ ಸಿಂಬಾ ಫಸ್ಟು ಬಂದು ನಿಂತ್ಕೋತಾನೆ. ಇರಿ ತೋರಿಸ್ತೀನಿ ನೋಡ್ರಿ. ಸಿಂಬಾ ನಿಂಗೆ ಬೇಕಾ, ನಿಂಗೆ ಬೇಕಾ, ಅವನಿಗೂ ಬೇಕಂತ. ಎಲ್ಲ ತಿಂತವ್ರೆ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ರಿ. ಹೇಗಿದೆ? ನಿಜವಾಗ್ಲೂ ಚೆನ್ನಾಗಿದ್ಯಾ? ನೋಡಿ, ಇದು ಈಸಿ ರೆಸಿಪಿ ನಮ್ ದೊಡ್ಡಮ್ಮ ಮಾಡಿರೋದು. ನಿಮ್ಗೆ ಇಷ್ಟ ಆದ್ರೆ ಚೆನ್ನಾಗಿದೆ. ಆಕ್ಚುಲಿ ನಾವು ಮಾಡಿದ್ವು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಅಂತ ಅಂತಿಲ್ಲ. ರಿಯಲ್ ಆಗಿ ಚೆನ್ನಾಗಿದೆ. ರಿಯಾಲಿಟಿ ಹೇಳ್ತಿದ್ವಿ. ಎಲ್ಲಾರು ಟ್ರೈ ಮಾಡ್ಬೋದು, ಆರಾಮಾಗಿ ಚೆನ್ನಾಗಿದೆ. ಎಲ್ಲಾರು ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ. ಮೈದಾದಲ್ಲಿ ತಿನ್ನೋ ಬದಲು ಇದ್ರಲ್ಲಿ ಪ್ರೋಟೀನ್ಸ್ ಯಾರು ಇರುತ್ತೆ, ತಿನ್ಬೋದು. ಇದು ನ್ಯಾಚುರಲ್. ಇದು ಅಲ್ಲಾದ್ರೆ ಮೈದಾದಲ್ಲಿ ಮಾಡ್ತಾರೆ, ರಬ್ಬರ್ ತರ ಇರುತ್ತೆ. ಇಲ್ಲಿ ನಾವು ಮನೇಲಿ ನ್ಯಾಚುರಲ್ ಆಗಿ ಮಾಡ್ಕೊಂಡು ತಿಂದಿರ್ತೀವಲ್ಲ, ಇದು ಚೆನ್ನಾಗಿರುತ್ತೆ. ಅಲ್ಲಿ ಓವನ್ ಅಲ್ಲಿ ಮಾಡ್ತಾರೆ, ನಾವು ಇಲ್ಲಿ ಸ್ಟವ್ ಅಲ್ಲಿ ಮಾಡ್ತೀವಿ. ದಟ್ಸ್ ಡಿಫ್ರೆಂಟ್. ಆಕಡೆ ತಿರುಗಾಡಿ ತಿಂತವ್ರೆ. ಟ್ರೈ ಮಾಡೋಣ ಅದನ್ನು ಒಂದಿನ. ನಿಮ್ ಟೇಸ್ಟ್ ಸೂಪರ್ ಆಗಿದೆ. ಎಲ್ಲ ತಿಂತವ್ರು ಕುತ್ಕೊಂಡು. ಸ್ವಲ್ಪ ಬೇಯಿಸ್ಕೊಳ್ಳಿ.